ನನ್ನ ಗಂಡಂಗೋಸ್ಕರ ಸ್ಪೆಷಲ್ಲಾಗಿ ಕೇಕ್ ತರಿಸಿದ್ದೆ. ನನಗೆ ಗೊತ್ತಿಲ್ಲ, ರೆಡಿ ಆಗ್ತಾ ಇದ್ದಾರೆ. ನನ್ನ ಫೇವ್ರೆಟ್ ಕೇಕ್. ಕೇಕ್ ಏನಿದು? ನೆಕ್ಲೆಸು ಗಂಡು ಮಕ್ಕಳು. so much. Happy? Love you too. ಬಂಗಾರಕ್ಕೆ ಬಂಗಾರ ಹೊಡಲ್ಲ ನೋಡ್ರಿ ಡೈಲಾಗ. ಕಾರಲ್ಲಿ ಎಲ್ಲೋಗ್ತಾ ಇದೆಯಾ? ಸ್ಕೂಲು. ಯಾವಾಗ ಏನು ಮಾತಾಡ್ಬೇಕು? ಸಿವಿಕ್ಸ್ ಝೀರೋ ಸಿವಿಕ್ ಸೆನ್ಸ್. ಯಾವ ಟೈಮಲ್ಲಿ ಏನು ಮಾತಾಡ್ಬೇಕು? ಹಲೋ, ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರೇವತಿ ಗೌಡ ಯೂಟ್ಯೂಬ್ ಚಾನಲ್. ಐ ನೋ ನಾನು ತುಂಬ ಲೇಟಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಜಸ್ಟ್ ಬಿಕಾಸ್ ನನ್ನ ಫೋನಲ್ಲಿ ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಆಗಿ ನಂದು ವಿಡಿಯೋ ಡಿಲೀಟ್ ಆಗಿಬಿಟ್ಟಿತ್ತು. ಈ ವಿಡಿಯೋ ಬಿಟ್ಟು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದಾದಮೇಲೆ ತಿರ್ಗಾ ಐಕ್ಲೋಡಲ್ಲಿ ಮತ್ತೆ ರಿಕವರ್ ಮಾಡಿಕೊಂಡೆ. ಅದಕ್ಕೆ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಇನ್ಮೇಲೆ ನೀಟಾಗಿ ಹಾಕ್ತೀನಿ. ಇನ್ಮೇಲಾದರೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ ಇದು ನನ್ನ ಹಸ್ಬೆಂಡ್ ಬರ್ಡೇ ದಿನ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ಈ ವಿಡಿಯೋಲಿ ನಿಮಗೆ ಪೂರ್ತಿ ತೋರಿಸ್ತೀನಿ. ಸೊ ಬನ್ನಿ, ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡೋ ವಿಡಿಯೋಸ್ ಇಷ್ಟ ಆದರೆ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೇಕ್ ತರಿಸ್ತೀನಿ. ನನ್ನ ಗಂಡಂಗೋಸ್ಕರ ಸ್ಪೆಷಲ್ಲಾಗಿ ಕೇಕ್ ತರಿಸಿದ್ದೆ. ನನಗೆ ಗೊತ್ತಿಲ್ಲ, ರೆಡಿ ಆಗ್ತಾ ಇದ್ದಾರೆ. ಡೆಕೋರೇಷನ್ ಎಲ್ಲ ಹೆಂಗೆ ಕಾಣಿಸ್ತಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಪೂರ್ತಿ ಡೆಕೋರೇಷನ್ ನಾನು ಒಬ್ಬಳೇ ಮಾಡಿದೆ, ನೀವು ನೋಡಿದ್ರಿ ಅಲ್ಲ. ಸೊ ಇವಾಗ ಕೇಕ್ ತೋರಿಸ್ತೀನಿ. ನನ್ನ ಫೇವ್ರೆಟ್ ಕೇಕ್. ನಡಿ ಅಪ್ಪು, ನೀನು ಡ್ಯಾಡಿ ಸರ್ಪ್ರೈಸ್ ಕೊಡೋಣ. ಮನೇಲಿ ಇರೋದೆಲ್ಲ ನಿದ್ದೆ ಮಾಡೋದೇ ಬಾಪು. ಆಯ್ತಪ್ಪ, ಬೇಗ ಬಾಪು. 1 2 3 ಸರ್ಪ್ರೈಸ್. ಡ್ಯಾಡಿಗೆ ಸರ್ಪ್ರೈಸ್ ಕೇಕ್. ತೆಗಿ, ಎಳೆದ್ಬಿಟ್ಟು ಓಪನ್ ಮಾಡು. ಮಮ್ಮಿ ಫೇವ್ರೆಟ್ ಪಪ್ಪಂಗೆ. ಕೇಕ್ ಏನಿದು? ನೆಕ್ಲೆಸು ಗಂಡು ಮಕ್ಕಳು. ಯಾವ್ದಪ್ಪ? ಹ್ಯಾಪಿ ಬರ್ತ್ಡೇ ಪಾಪ. Happy birthday to you. Happy birthday to you. Happy birthday, happy birthday, happy birthday to you. ಬಬ್ಲಾ, ಬಬ್ಲೋ. ವಾವ್, ಹೆಂಗಿದೆ? ಸ್ಟೂಲ್ ಹಾಕೊಂಡು ನೋಡ್ತಾವ ನನ್ನ ಮಗ. ಬಂಗಾರ ಸ್ವಾಮಿ. ಇರ ಸ್ವಾಮಿ, ಇರಪ್ಪು. ಅದು ಎಸೆನ್ಷಿಯಲ್ ಎಲ್ಲ ತೆಗಿ, ಅದರಲ್ಲಿರೋದು. ಇರು ಬಬ್ಲು, ಬೀಳ್ಸ್ಬಿಟ್ಟಿಯಾ ಸ್ವಾಮಿ? ಮ್ಯಾಚ್ ಬಾಕ್ಸ್. ಇರು ಬಬ್ಲು, ಕಪ್ ಕೇಕ್ ಕೊಡು, ಕಪ್ ಕೇಕ್ ಪಾಪಿಗೆ. ಇರು ಕೊಡ್ತು ಪಪ್ಪ. ವಾವ್, ಕುಕೀಸ್.
ಕುಕೀಸ್ ತಗೋ ಕೇಕ್ ತಗೋ ತಿನ್ನೋ ಬಿಸ್ಕೆಟ್ रुको जरा सबर करो ಇರು ಸ್ವಲ್ಪ ಇರು ಒಂದ್ ನಿಮಿಷ ಇಟ್ಕೊಳಮ್ಮ ಬಬ್ಲುನ ಇರು 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 ಕೇಕ್ ಎತ್ಕೊಳ್ಳಿ ಹ್ಯಾಪಿ ಬರ್ತ್ಡೇ ಪಪ್ಪ ಹೀರೋ ಬಬ್ಲು ಒಂದ್ ನಿಮಿಷ ಮ್ಯಾಚ್ ಬಾಕ್ಸ್ ಇದು ಏನ್ ಚೆನ್ನಾಗೈತೆ ನೋಡು ಹಾರ್ಲೆಸ್ ಕೇಕ್ ಇಟ್ಕೊಂಡಿರ ಹಂಗೆ ಹಂಗೆ ಇಟ್ಕೊಂಡಿರ ಇಲ್ಲಿ ನೋಡಿ ಮಾಡು ಕಟ್ ಮಾಡ್ಬೇಕು ಬಬ್ಲು ಬಾ ಹಂಗೆ ನೀನು ಮುಟ್ಬಾರ್ದು ಹ್ಯಾಪಿ ಕೇಕ್ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಕ್ಲಾಪ್ ಮಾಡಿ ಫಸ್ಟ್ ಕ್ಲಾಪ್ ಮಾಡಿ ಕ್ಲಾಪ್ ಮಾಡ್ಕೊಡ್ತೀವಿ ನಾನು ಈ ಸಲ ನನ್ನ ಹಸ್ಬೆಂಡ್ ಬರ್ಡೇನ ತುಂಬ ನೀಟಾಗಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಬೇಕು ಆ್ಯಂಡ್ ತುಂಬ ಚೆನ್ನಾಗಿರಬೇಕು ಆ ಥರನೂ ಇತ್ತು. ಸೊ ಹಾಗಾಗಿ ನಾನು ಹಿಂಗೆ ಅಂದ್ಕೊಂಡಿದ್ನೋ ಅದೇ ಥರ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ನಮಗಂತೂ ತುಂಬಾ ಖುಷಿ ಆಯಿತು. ನನ್ನ ಹಸ್ಬೆಂಡ್ಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ಎವ್ರಿ ಇಯರ್ ನನ್ನ ಹಸ್ಬೆಂಡ್ ಬರ್ಡೇನ ಸೆಲೆಬ್ರೇಟ್ ಮಾಡೋದೇ ಒಂಥರ ಖುಷಿ ನನಗೆ. ಸೊ ಈ ವರ್ಷ ಅಂತೂ ಇನ್ನೂ ಚೆನ್ನಾಗಾಯಿತು ಆ್ಯಂಡ್ ನಾವು ಅಂದ್ಕೊಂಡಿದ್ದ ಥರನೇ ಇನ್ನೂ ಚೆನ್ನಾಗಾಯಿತು. ಸೊ ತುಂಬಾ ಖುಷಿ ಅನಿಸ್ತು. ಸೊ ನಿಮ್ಗೆ ಹೆಂಗೆ ಅನಿಸ್ತು ನನ್ನ ಹಸ್ಬೆಂಡ್ ಬರ್ಡೇನ ನೋಡಿ ಅಂತ ಹೇಳಿ ಕಮೆಂಟ್ ಮಾಡಿ. ಹ್ಯಾಪಿ ಬರ್ತ್ಡೇ ಅಪ್ಪು. ಅಲ್ಲಿ ಹಚ್ಬೇಕಂತೆ ನೋಡು. ಹಾಂ 2U ಆಗೋಯ್ತು. 2U ಆಗೋಯ್ತು. ಹಚ್ಬೇಕಾ ಇರು ಪಾಪ ಮಾಡ್ತಾನೆ ಹಚ್ಲಾ. ಹಾಂ ಆಯ್ತು ಹಚ್ತೀನಿ ನೋಡು ಬಿಟ್ಟು ಅಯ್ಯೋ 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 ಹಚ್ತೀನಿ. ಅಪ್ಪಂಗೆ ಕೇಕ್ ಕಟ್ ಮಾಡಕ್ ಬಿಟ್ಟಿಲ್ಲ. ಒಂದೇ ಬರ್ತಡೇ ಆಗೋಯ್ತು. ಚಪ್ಪಳೆ. ಹಾಂ ಹ್ಯಾಪಿ ಬರ್ತ್ಡೇ. ಹಾಕಲ್ಲ ಸಾಕು ಸಾಕು ತಿನ್ನ. ಆ ಕೈಲಿ ಕಟ್ ಮಾಡು. ಬಿಡು ಪ್ಲೇಟ್ಗೆ ಹಾಕ್ಕೊಡ್ತೀನಿ. ಸಾಕು ಬಬ್ಲು ಚಾಕ್ಲೇಟ್. ಪ್ಲೇಟ್ಗೆ ಹಾಕ್ಕೊಡ್ತೀನಿ. ಹೆಂಗಿತ್ತಪ್ಪು? ಕೇಕ್ ಹೆಂಗಿತ್ತ? ಎಷ್ಟೊತ್ತಿದ್ಯಾ? ಸೂಪರ್, ಎಕ್ಸ್ಟ್ರಾರ್ಡಿನರಿ, ಮೈಂಡ್ ಬ್ಲೋಯಿಂಗ್, ಕೇಕು ಅನ್ಎಕ್ಸ್ಪೆಕ್ಟೆಡ್. ಕೇಕ್ ಮಾತ್ರ ಸಕ್ಕತ್ತಾಗೈತಪ್ಪ. ನಾವು ಫಸ್ಟ್ ಟೈಮ್ ಅದರಿಂದ ಆರ್ಡರ್ ಮಾಡಿರೋದು. ಅಲ್ಟಿಮೇಟ್ ಆಗೈತೆ ಕೇಕು. ಐ ವಾಸ್ ವೇಟಿಂಗ್ ಯಾವಾಗ ಆರ್ಡರ್ ಮಾಡ್ತೀನಿ ಅಂತ. ಬೆಳಗ್ಗೆನೇ ಆರ್ಡರ್ ಮಾಡಿ ಇಟ್ಟಿರೋದು. ಹೌದಾ? ನಿಂಗೆ ಗೊತ್ತಿಲ್ಲ ಅಲ್ಲ, ಫ್ರೀಜರ್ 50 ಸತಿ ಹೋಗಿ ತೆಗಿತಿದ್ದಲ್ಲ, ಜಿಗ ಡಗ 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 ಅಂತಿತ್ತು. ಎಲ್ಲ ನೋಡ್ಬಿಡ್ತಾನೆ, ನೋಡೇ ಇಲ್ಲ ನಾನು, ಅಲ್ಲಿ ಅಬ್ಸರ್ವೇ ಮಾಡಲಿಲ್ಲ. ಫುಲ್ ಹಿಂದೆ ಇಕ್ಬಿಟ್ಟು ಅದ್ರ ಮೇಲೆಲ್ಲ ಜೋಡಿಸ್ಬಿಟ್ಟಿದೆ. ನೇಳೆ ಅಂತ ತಗೊಂತಾ ಇದೆ, ತಿಂತಾ ಇದೆ, ಬರ್ತಾ ಇದೆ, ಹೋಯ್ತಾ ಇದೆ ನೇಳೆ. ಅವಾಗಲೇ ಗೊತ್ತಿದೆ ಏನು ಇದು ಬಾಕ್ಸ್ ಅಂತ ತೆಗೆದು ನೋಡ್ಬಿಡ್ತಾ ಇದೆ. ಹೆಂಗೈತೆ? ಸಕ್ಕತ್ತಾಗಿ ಮಾಡಿದ್ಯಾ. Happy? ಥ್ಯಾಂಕ್ ಯು ಸೋ ಮಚ್. Happy? ಲವ್ ಯು ಟು. ಹ್ಯಾಪಿ? ಫುಲ್ಲು ಕೇಳಂಗೆ ಇಲ್ಲ. ನಿದ್ದೆ ಬರ್ತೈತೆ ಕಂದಾಗೆ. ಅಮ್ಮ ಹೆಂಗಿತ್ತು? ಚೆನ್ನಾಗಿತ್ತು. ಕೇಕ್ ಹೆಂಗೈತೆ? ಚೆನ್ನಾಗಿತ್ತು. ಸೂಪರ್ ಸೂಪರ್. ಇವ್ರು ಕೇಳಿ ಬಬ್ಲು ಇನ್ನು ಬಗ್ಬೇರೆ ಹೆಂಗಿತ್ತು ಕೇಕು? ಹೆಂಗಿತ್ತು ಕೇಕು? 2U ಹೆಂಗಿತ್ತು? ಸೂಪರ್ ಆಗಿತ್ತಾ?
ಟೇಸ್ಟಿ ಎಷ್ಟು ತಿಂದೆ ಕೇಕು? ಕೇಕ್ ಎಷ್ಟು ತಿಂದೆ? ನೋಡಿದ್ರೆ ಗೊತ್ತಾಗ್ತಿದೆ ಬಿಡಿ. 100 ತಿಂದಿದ್ದೇನಂತೆ. ರೆಡಿಯಾಗಿ ಬಂದಲ್ಲ ನಿನ್ ಮಗ ಏನಂತವ್ನು ಹೇಳು? ಸಕ್ಕತ್ತಾಗಿ ಕಾಣಿಸ್ತೈತೆ, ಚೆನ್ನಾಗೈತೆ. ನನ್ನ ಡ್ರೆಸ್ ನೋಡ್ಬಿಟ್ಟು ಹೇಳ್ತಾವನೆ ಚೆನ್ನಾಗೈತೆ ಅಂತವನೆ. ನೀನು ಇದ್ಯಾ ವೇಸ್ಟು, ಎಂತಿನ ಹೊಗಳಲ್ಲ ಮಾಡಲ್ಲ. ಸೂಪರ್ ಆಗಿರ್ತೀಯ. ನೀನು ಹೊಗಳಲ್ಲ ಅಂತ ದೇವ್ರ ಅವನ್ನ ಕೊಟ್ಟು. ಹ್ಯಾಪಿ ಕೇಕು ಬೆಳಿಯಿಂದ ಕಾಯ್ತಾವ ನೋಡ್ತಿದ್ದಕ್ಕೆ. ಇವ್ನು ನೋಡ್ಲಿಲ್ಲ. ಹೌದು, ಫಸ್ಟ್ ಆಫ್ ಆಲ್ ಅವನಿಗೆ ತೋರಿಸಿಲ್ಲ. ತೋರಿಸಿದ್ರೆ ಅವನು ನಿನ್ನ ಕರ್ಕೊಂಡೋಗಿ ಫ್ರಿಜ್ ತೆಗ್ಸಿ ಆ ಕೇಕ್ನ ತೆಗ್ಸಿರೋನ್ ಆಚೆ. ಅದಕ್ಕೆ ಅಂಗಡಿ ಲಾಕ್ ಮಾಡಿರೋ. ಅದಕ್ಕೆ ಕರ್ಕೊಂಡೋಗಿ ಅಂಗಡಿಗೆ ಅಂದಿದ್ದು. ಯಾವಾಗ ಅವಾಗ್ಲಾ ಬಂದಿದ್ದು ತಿಂಡಿ ಪೋತ ಚೆಲ್ಬಾರ್ದು ಮಂಗಿಲ್ಲ. ತಗೋಬಾ ನಂಗೆ ಬಬ್ಲಾ. ಹೆಂಗೈತೆ ಕೇಕು? ಚಾಕ್ಲೇಟು, ಬೆಲ್ಜಿಯಂ ಚಾಕ್ಲೇಟು. ಫೋಟೋ ತೆಗ್ಸ್ಕತ್ತಿಲ್ಲ, ಎಲ್ಲರೂ ಕೇಕ್ ತಿನ್ನೋದ್ರಲ್ಲಿ ಬಿಸಿ ಆಗ್ಬಿಟ್ಟವ್ರೆ. ನನ್ನ ಮಗ ಕೊಟ್ಟಿರೋದು ಹೂವು. ಕಾಲ್ ಮಗ ಕೇಕ್ ಫಸ್ಟ್ ಟೈಮ್ ಇಷ್ಟು ಖಾಲಿ ಮಾಡಿರೋದು ನಾವು. ಅಲ್ಲ, ಬೇರೆ ಕೇಕ್ ತಗೊಂಡ್ರೆ ಇಷ್ಟನೇ ಆಗಲ್ಲ ಇಷ್ಟೊಂದು ತಿನ್ನೋಕ್ಕೆ. ಹೆಂಗೈತಪ್ಪು ಇದು? ಸ್ಮೂತ್ ಆಗಿದೆ. ಕುಕ್ಕೀಸು ಸಕ್ಕದಾಗಿತ್ತು. ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಅನ್ಕೊ. ನಾವೆಲ್ಲೂ ತಿಂದಿಲ್ಲ ಇಂಥ ಒಳ್ಳೆ ಟೇಸ್ಟ್ ಕೇಕು. ಬೆಲ್ಜಿಯಂ ಚಾಕ್ಲೇಟ್ ಇದು ನಾನು ಬುಕ್ ಮಾಡಿರೋದು. ಇನ್ನೂ ಏನೇನೋ ಇತ್ತು, ಚೀಸ್ ಕೇಕು ಅದೆಲ್ಲ. ನಾನು ನಿಂಗೆ ಚೀಸ್ ಕೇಕ್ ಇಷ್ಟ ಆಗಲ್ಲ ಅಂದ್ಬಿಟ್ಟು ಇದು ಆರ್ಡ್ರ್ ಮಾಡಿದೆ. ಸಾಕಾಗಿತ್ತು. ಇದಾನೆ ವಿಸಿಟ್ ಮಾಡ್ಬೇಕು ಸ್ಟೋರ್ಗೆ ಹೋಗಿ. ಅವ್ರ ಸ್ಟೋರ್ಗೆ ಬರೋ ಡ್ಯಾಡಿ ತಿನ್ಸು ಬಾ ಡ್ಯಾಡಿಗೆ. ಅವನೇ ಬರ್ತಾಳೆ. ಅವನೇ ಬರ್ತಾಳೆ. ನಿಂಗೆ ಕೇಕ್ ಕಟ್ ಮಾಡಕ್ಕೆ ಬಿಟ್ಟಿಲ್ಲ. ಹಬ್ಬ ಮಾಡ್ಬಿಟ್ಟವ್ನು ಇವತ್ತು. ಹೆಂಗಿತ್ತು ನಾನು ಡೆಕೋರೇಷನ್ ಅಂತ ಹೇಳಿ ಎಲ್ಲರೂ ಕಮೆಂಟ್ ಮಾಡಿ. ಅಪ್ಪು ನಾನೊಂದು ಇವೆಂಟು ಮಾಡ್ಬೋದಾ? ಹಾಂ, ಸಿಂಪಲ್ ಆಗಿ ಡೆಕೋರೇಷನ್ ಮಾಡ್ತೀನಿ ಅಂತ. ಏನಂತೀರಾ ಇಬ್ರು? ಚೆನ್ನಾಗೈತೆ, ಮಾಡ್ಬೋದು. ಚಿಕ್ಕ ಪುಟ್ಟ ಮಾಡ್ಕೊಡ್ಬೋದಲ್ಲ ಅಪ್ಪು? ಆರಾಮಾಗಿ. ಯಾರ್ದು ಹೆಲ್ಪ್ ಇಲ್ದಲೆ ಒಂದು ಕಟ್ಟಕ್ಕೂ ಸಹಿತ ಯಾರ್ದು ಹೆಲ್ಪ್ ಇಲ್ಲ. ಕಷ್ಟಪಟ್ಟು ಕಟ್ಟಿದ್ದೀನಿ ಒಬ್ಳೆ. ಮನೇಲಿ ಹಬ್ಬಕ್ಕೆಲ್ಲ ನೀನು ಇರ್ತಿದ್ದೆ ಜೊತೆಗೆ. ಈಗ ನಿನಗೆ ಸರ್ಪ್ರೈಸ್ ಅಲ್ವಾ, ಒಬ್ಳೆ ಕಟ್ಟಿರೋದು ಅದೆಲ್ಲ. ನೋಡೋದು ಅಲ್ಲಿ ಕೆಳಗೆ ಕಿತ್ತಾಕ್ಬಿಟ್ಟದನ್ನ ಯೂಸ್ ಮಾಡಿರ್ತ ನೋಡಿ ಅಷ್ಟೇ. ಅದು ನಮ್ಮ ಬಾಸ್ದು ಅಷ್ಟೇ. ಹೋಯ್ತಲ್ಲ ಮುರಿದಾಕ್ಬಿಟ್ಟು ಕೆಳಗೆ ಎತ್ತಾಕದ್ನಲ್ಲ ಶೆಲ್ ಊದಾಗೋಗಿತ್ತು. ಹೆಂಗಿತ್ತು ಯಜಮಾನ್ರೆ ನಿಮ್ಮ ಬರ್ತಡೇ? ಸಾಕು. ಕೇಕ್ ನನಗೆ ಇಷ್ಟ ಆಗಿದ್ದು ಬರ್ತಡೇಗಿನ. ಹಾಂ, ಕಷ್ಟಪಟ್ಟು ಡೆಕೋರೇಷನ್ ಮಾಡಿದ್ದೀನಿ. ಯಾರೋ ಮಾಡಿರೋ ಕೇಕ್ ಮುಗ್ಳೋದಿಲ್ಲ. ಸುಮ್ಮನೆ ಇಕ್ಕರೆ ನನಗೆ ಮೆಲ್ಟಾಗಿ ಹೋಗ್ತಾ ಐತೆ. ಬರ್ತಡೇ ಗಿಫ್ಟ್ ಹೆಂಗೈತೆ ತೋರಿಸು. ನೋಡ್ಕೊಂಡೆ ನನ್ನ ಗಂಡ ಹೆಂಗೆ ಕಾಣಿಸ್ತವ್ರೆ ಈ ವಾಲೆ ಹಾಕ್ಕೊಂಡು ಅಂತ ಹೇಳಿ 2 ಕಿವಿಗೆ ಹಾಕ್ಕೊಂಡವ್ರೆ. ಫಸ್ಟ್ ಟೈಮ್ ಈ ಥರ ಹಾಕ್ಕೊಂಡಿರೋದಲ್ವಾ ಅಪ್ಪು? ಮುಂಚೆ ಸ್ಟಡ್ ಹಾಕ್ಕೊಂಡಿದ್ರು, ಇವತ್ತು ಹೋಗಿ ಶಾಪಿಂಗ್ ಮಾಡಿದ್ವಿ. ನನ್ನ ಹಸ್ಬೆಂಡ್ಗೆ ಇದು ಚೆನ್ನಾಗೈತೆ. ಸ್ಟೋನ್ ಇದ್ದಿದ್ರೆ ಸ್ಟೋನು ಚೆನ್ನಾಗಿರುತ್ತೆ. ಎದ್ದು ಕಾಣೋದು. ಸ್ಟೋನು ವೆಯ್ಟ್ ಬರುತ್ತೆ ಜಾಸ್ತಿ. ವೆಯ್ಟ್ ಬರೋದೊಂದು, ಇದಕ್ಕೆ ಲುಕ್ ಕಾಣಬೇಕು ಅಂದ್ರೆ ಸ್ಟೋನ್. ಇದು ಗಟ್ಟಿ ಐತೆ ಅಲ್ವಾ ಅಪ್ಪು? ಬೇರೆದು ಅಷ್ಟು ಗಟ್ಟಿ ಇರಲಿಲ್ಲ. 2 ಕಡೆ ಮುಟ್ಟನ ಸಕ್ಕದಾಗೈತೆ. ಬಂಗಾರಕ್ಕೆ ಬಂಗಾರ ಹೊಡಲ್ಲ ನೋಡ್ರಿ ಡೈಲಾಗ. ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ತ್ಡೇ ಟು ಯು. ಡ್ಯಾನ್ಸ್ ಮಾಡೋ ಡ್ಯಾಡಿ. ರಿಪೇರಿ ನಂಬರ್ 1. ರಿಪೇರಿ ನಂಬರ್ 1. ಹಾಯ್ ಬಬ್ಲಿ, ಇಲ್ಲೋಡ ಎಲ್ಲೋಗ್ತಾ ಇದ್ಯಾ? ಕಾರಲ್ಲಿ ಎಲ್ಲೋಗ್ತಾ ಇದ್ಯಾ? ಸ್ಕೂಲು. ಮಗ ಬರ್ತಡೇ ದಿವಸ ಸ್ಕೂಲ್ಗೆ ಎದ್ದ. ಸ್ಕೂಲ್ಗೆ ಹೋಗ್ತೀಯಾ?
ಮತ್ತೆ ಎಲ್ಲಿ ಹೋಗ್ತಾ ಇರೋದೀಗ? ಡಾಕ್ಟರ್ ಹೆಂಗಾಯ್ತೀಯ ನೀನು? ಡಾಕ್ಟರ್ ಹೆಂಗಾಕೋದು? ಮಮ್ಮನಿಂದ ಆಗ್ತೀಯಾ? ಹೇಳ್ಕೊಂಡ್ ಕೊಡುತ್ತ ಮಮ್ಮ ಡಾಕ್ಟರ್ ಆಗೋದು ಹೆಂಗೆ ಅಂತ. ಡಾಕ್ಟರ್ ಆಗು ಮಗ್ನೆ. ಆಗು. ಅಯ್ಯೋ ಸೂಜಿ ಈಗಲೇ ಚುಚ್ಚಬಾರ್ದು, ಎಲ್ಲ ಓದಾದ್ಮೇಲೆ ಚುಚ್ಚು ಮಗ್ನೆ. ಇಷ್ಟು ಚಿಕ್ಕ ವಯಸ್ಸಿಗೆ ಚುಚ್ಚಕ್ ಬರ್ತಾವ್ ನೋಡಪ್ಪ. ಇನ್ನು ಓದಿ MBBS ಏನು ಓದ್ತೀಯ ಅದನ್ನೆಲ್ಲ ಓದಿ ಆದ್ಮೇಲೆ ಇಂಜೆಕ್ಷನ್ ಹಿಡ್ಕೊಬಪ್ಪ. ಹಲೋ, ನಿಮ್ಮ ಅಮ್ಮನ ಅಸಿಸ್ಟೆಂಟ್ ಮಾಡ್ಕೊಬಿಡು, ನೀನ್ ಡಾಕ್ಟರ್ ಆಗ್ಬಿಡು. ನಾನು ಡಾಕ್ಟರ್ ಅವ್ರಮ್ಮ, ನಾನ್ ಕಾಂಪೌಂಡರ್ ಆಗ್ಬಿಡ್ತೀನಿ. ನೀನ್ ಡಾಕ್ಟರ್ ಅವ್ರಪ್ಪ. ನಮ್ದೇ ಒಂದು ಕ್ಲಿನಿಕ್ ಇತ್ತು ಇಲ್ಲಿ ನೋಡ್ರಿ, ಅವ್ರು ನಮ್ಮ ಡ್ಯಾಡಿ ಸರ್, ಇವ್ರು ನಮ್ಮ ಮಮ್ಮಿ. ರೀ ಡಾಕ್ಟ್ರೇ, ಡಾಕ್ಟರ್ ಆಗ್ತೀರಾ ನೀವು? ಗೌಡ ಅವ್ನ್ ಯಾಕೆ ಗೊತ್ತಾ, ನಾವು ಡಾಕ್ಟರ್ ಆಗ್ತೀಯ ಅಂತ ಕೇಳ್ತಿರೋದು. ಬಾ ತೆತ್ತಿದ್ರೆ ಸೂಜಿ ತಗೊಂಡ್ಬರ್ತಾನೆ ಚುಚ್ಚಕ್ಕೆ ಹಿಂಗೆ. ಏನ್ ಡಾಕ್ಟರ್ ಪ್ರೀತಿಯಿಂದ ಕೊಡಿ ಸೂಜಿ. ಡಾಕ್ಟರ್ ನೀವು ಪೇಷಂಟ್ ಮೇಲೆ ಮಾಡಿ ಅಂತಂದ್ರೆ ಡಾಕ್ಟರ್ ನೀವು MBBS ಓದ್ಕೊ ಬಂದ್ಬಿಟ್ಟು ಮಾಡಿ ಡಾಕ್ಟರ್, ಈಗಲೇ ಮಾಡ್ಬಿಡಿ. ಬಿಡಿ ಡಾಕ್ಟರ್. ಅಪ್ಪು ನೋಡಪ್ಪು, ಬಬ್ಲು ಹಂಗೆಲ್ಲ ಚುಚ್ಚಬಾರ್ದು. ಡಾಕ್ಟರ್ ಆಗ್ತೀಯಾ? ಮಳೆ ಬಂದ್ರೆ ರುಚಿತ್ ಡಾಕ್ಟರ್ ಎಲ್ಲಿ ತೋರ್ಸು. ಮಳೆ. ತೆಗಿಬೇಡ ತೆಗಿಬೇಡ, ಬಟ್ಟೆ ನಿಂದೋಗುತ್ತೆ, ತೆಗಿಬಾರ್ದು. ಮಳೆ ತೋರ್ಸೋಣ ಅಂತೆ ನೋಡಪ್ಪ. ಯಾರಿಗೆ ತೋರಿಸ್ತೀಯ ಮಗ್ನೆ? ಮಲ್ಲೆ ಬರ್ತಡೇ ಬಾಯ್ ಔಟ್ಫಿಟ್ ನೋಡ್ರಿ. ಅಯ್ಯೋ ಚೆಕ್ಕೆ ನೋಡಿಲ್ಲ, ಅನಿಸೈತೆ ಔಟ್ಫಿಟ್ ಹೋಗಿ. ನನ್ನ ಫೇವ್ರೆಟ್ ಇದು, ನೋಡಿದ ತಕ್ಷಣ ಇಷ್ಟ ಆಗೋಯ್ತು. ಈ ಕಲರು ವೈಟು ಇತ್ತು, ಬಟ್ ಈ ಕಲರ್ ಇವ್ರಿಗೆ ಚೆನ್ನಾಗಿ ಅನ್ಸುತ್ತೆ ಅಂತ ತೊಗೊಂಡು. ಆಮೇಲೆ ತೋರಿಸ್ತೀನಿ ಔಟ್ಫಿಟ್ ಹೆಂಗನ್ಸೈತೆ. ಬಟ್ಟೆ ಇದು ಚೆನ್ನಾಗಿದ್ಯಾ? ಅಷ್ಟೇ ಏನಿಲ್ಲ, ಬಟ್ಟೆ ಅಂದ್ರೆ ಒಂದ್ಸತಿ ಹೋಗಿದ್ರೆ ಸರಿ ಹೋಗುತ್ತೆ. ಅಪ್ಪ ಬಬ್ಲು ಎಲ್ಲ ಹೋಗ್ತಾ ಇದೀವಿ ನಾವು? ದೇವಸ್ಥಾನ, ಓಷನ ದೇವಸ್ಥಾನಕ್ಕೆ ಹೋಗ್ತಾ ಇದ್ಯಾ? ಎಲ್ಲಿ ತೋರ್ಸು ದೇವಸ್ಥಾನ. ಹೋಗೋಲೆ. ಎಲ್ಲ ಹೋಗ್ತಾ ಇದ್ದೀರಾ ಮಣಿಕಂಠ? ಸಿಣಿ ಸಿಣಿ ಮಣಿಕಂಠ ಮಿಣಿ ರೇವತಿ ಎಲ್ಲ ಹೋಗ್ತಾ ಇದ್ದೀರಾ? ಸೋಡಾ ಫ್ಯಾಕ್ಟ್ರಿ. ಏನೋ ಹೊಡಿತಾನೆ ಮತ್ತೆ ಡೈಲಾಗ್. ನಿಮ್ಗೆ ಯಾವಾಗ ಏನು ಮಾತಾಡ್ಬೇಕು ಸಿವಿಕ್ ಸೆನ್ಸ್, ಜೀರೋ ಸಿವಿಕ್ ಸೆನ್ಸ್. ಯಾವ ಟೈಮಲ್ಲಿ ಏನು ಮಾತಾಡಬೇಕು, ಹೆಂಗಿರಬೇಕು. ಪಾರ್ಟಿ ಪಾರ್ಟಿ ಮಾಡಕ್ಕೆ ಬಬ್ಲು ಪಾರ್ಟಿ ಮಾಡಕ್ಕೆ ಪಾರ್ಟಿ ನಂಗೆ ಪಾರ್ಟಿ ಇಲ್ಲ ಹೌದಾ? ನನಗೆ ಇಲ್ಲ ಅಂತವನಪ್ಪ ನಿನ್ ಮಗ. ಊಟ ನೋಡೋದು ಯಾರಿಗೂ ಇಲ್ಲ ಆಮೇಲೆ. ನಮ್ಗೆ ಇಟ್ಟೇನು ಎಲ್ಲ ಇಟ್ಟಿದ್ದೀನಿ ನೀನು. ಮಾಮಿ ದೇಶಕ್ಕೆ ಹೋಗಿದ್ದ ಬಬ್ಲ? ಎಲ್ಲೋಗಿದ್ದೆ? ಮಮ್ಮಿ ಅಮ್ಮಮ್ಮಂಗ್ ತಾಯ್ದು ತೋರಿಸ್ತಾ? ಇಲ್ಲಿ ಮಾಮಿದು ತಾಯ್ತಾ ಹಾಕ್ಸ್ಕೊಂಡ? ನೀನು ನಾವು ಇವಾಗ ಸೋಡಾ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ. ನಾವು ರೆಡಿ ಆಗಿದ್ದೀವಿ ಚೆನ್ನಾಗಿ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಅದಾದಮೇಲೆ ಮಮ್ಮಿ, ನಾನು, ನನ್ನ ಹಸ್ಬೆಂಡ್ ಎಲ್ಲರೂ ಆಚೆ ಎಲ್ಲಾದರೂ ಹೋಗೋಣ ಅಂದ್ಕೊಂಡ್ವಿ. ಆ್ಯಂಡ್ ನಮ್ಮದು ರೆಗ್ಯುಲರ್ ಅಡ್ಡ ಸೋಡಾ ಫ್ಯಾಕ್ಟ್ರಿ, ಅದಕ್ಕೆ ಅಲ್ಲೇ ಹೋಗ್ಬಿಡೋಣ ಇನ್ನೇನು ಅಂತ ಹೇಳಿ ಸೋಡಾ ಫ್ಯಾಕ್ಟ್ರಿಗೆ ಬಂದ್ವಿ. ಆ್ಯಂಡ್ ಅದ್ರ ಬಗ್ಗೆ ಹೇಳಂಗೆ ಇಲ್ಲ ಬಿಡಿ, ಜಾಗ ಅಂತೂ ತುಂಬಾ ಇಷ್ಟ ನಮಗೆ ಹೋಗೋದಕ್ಕೆ. ವೈಬ್ ಸಖತ್ ಮ್ಯಾಚ್ ಆಗುತ್ತೆ ನಮಗೆ. ಸೊ ಹಾಗಾಗಿ ನಾವು ಯಾವಾಗಲೂ ಸೋಡಾ ಫ್ಯಾಕ್ಟ್ರಿಗೆ ಹೋಗ್ತೀವಿ. ಆ್ಯಂಡ್ ಬೋರ್ ಆಗಲ್ಲ ಗೊತ್ತಾ, ಪ್ರತಿ ಸಲ ಏನಾದರೂ ಯೂನೀಕಾಗಿರುತ್ತೆ. ಆ್ಯಂಡ್ ನಾವು ಹೋದಾಗ ಸಖತ್ ಎಂಜಾಯ್ ಮಾಡ್ತೀವಿ. ಸೊ ಹಾಗಾಗಿ ಸೋಡಾ ಫ್ಯಾಕ್ಟ್ರಿಗೆ ಹೋದ್ವಿ. ನನ್ನ ಮಗ ಅವನೇ ಇಂಡಿಪೆಂಡೆಂಟಾಗಿ ತಿನ್ನೋದು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ.
ಹಾಗಾಗಿ ಅವನಿಗೆ ಬೋನ್ಲೆಸ್ ಚಿಕನ್ ಚಿಲ್ಲಿ ಸಮಥಿಂಗ್ ಏನೋ ಆರ್ಡ್ರ್ ಮಾಡಿದ್ವಿ, ಮರ್ತೋಗ್ಬಿಟ್ಟಿದ್ದೀನಿ. ಅದನ್ನು ತೊಗೊಂಡು ಅವನು ಒಬ್ಬನೇ ತಿಂತಾಯಿದ್ದಾನೆ ವಿತೌಟ್ ಎನಿ ಒನ್ಸ್ ಹೆಲ್ಪ್. ಮನೇಲೂ ಅಷ್ಟೇ ಚಿಕನ್ನೆಲ್ಲ ನಾವೆಲ್ಲ ಫೀಡೇ ಮಾಡಲ್ಲ, ಮಾಡಿಬಿಟ್ಟು ಕೊಟ್ಟರೆ ಅವ್ನ ಪಾಡಿಗೆ ಅವ್ನು ತಿನ್ಕೊಂಡು ಓಡಾಡ್ತಿರ್ತಾನೆ. ಆ್ಯಂಡ್ ಇಲ್ಲೂ ಅಷ್ಟೇ ನಾನೇ ತಿಂತೀನಿ ಅಂತ ಹೇಳಿ ಅವನೇ ಫೋರ್ಕ್ ತಗೊಂಡು ಟ್ರೈ ಮಾಡ್ತಾ ಇದ್ದಾನೆ ತಿನ್ನೋದಕ್ಕೆ. ಸ್ವಲ್ಪ ಮೆಸ್ಸಿಯಾಗಿ ಅನಿಸ್ಬೋದು, ಬಟ್ ಮಕ್ಕಳಲ್ವಾ ಕಲಿತಿರ್ತಾರೆ. ಸೊ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ಮದುವೆಗೂ ಮುಂಚೆ ನನ್ನ ಹಸ್ಬೆಂಡು ಚೆನ್ನಾಗಿ ಪಾರ್ಟಿ ಅದು ಇದು ಅಂದ್ಕೊಂಡು ಕುಡಿತಿದ್ರು. ಈಗಂತೂ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಅದು ಮಗ ಆದಮೇಲಂತೂ ಅವರು ಅಷ್ಟು ಕುಡಿಯಲ್ಲ. ಜಸ್ಟ್ ಬರ್ಡೇ ಪಾರ್ಟಿ ಅಲ್ವಾ ಅಂತ ಹೇಳಿ ಜಸ್ಟ್ ಒಂದು ಮಗ್ ಆರ್ಡ್ರ್ ಮಾಡಿದರು ಅಷ್ಟೇ. ಈಗಂತೂ ಅವರು ಕುಡಿಯೋದು ಇದನ್ನೆಲ್ಲ ಇಂಟ್ರೆಸ್ಟೇ ಇಲ್ಲ ಅವರಿಗೆ. ಸೊ ಹಾಗಾಗಿ ಚೆನ್ನಾಗಿ ತಿಂದ್ವಿ ಎಲ್ಲರೂ ಸೇರಿಕೊಂಡು. ನನ್ನ ಮಗಂಗೆ ಅನ್ನ ತಿನ್ಸೋದೇ ದೊಡ್ಡ ಟಾಸ್ಕು ನೋಡಿ. ಅದಕ್ಕೆ ಅವರಪ್ಪ ಎದುರಿಸಿ ಬದುರಿಸಿ ತಿನ್ನಿಸ್ತಾ ಇದ್ದಾರೆ. ತರಲೆ ಅಂದರೆ ತರಲೆ ಆಗಿಬಿಟ್ಟಿದ್ದಾನೆ. ನನ್ನ ಗಂಡನ ಬರ್ಡೇ ದಿನ ಸ್ಟೋರಿ ಹಾಕಿದೆ ಆಯಿತಾ, ಹಿಂಗೆ ಪಾರ್ಟಿ ಮಾಡ್ತಿರೋದು, ಡ್ಯಾನ್ಸ್ ಆಡ್ತಾ ಇರೋದಲ್ಲ, ಅದನ್ನು ನೋಡಿಬಿಟ್ಟು ಯಾವಳೋ ಯವನೋ ಕಮೆಂಟ್ ಪಾಸ್ ಮಾಡ್ಕೊಂಡಿರೋದು. ಅದು ನನ್ನ ಕಿವಿ ಕೇಳಿ ಬಂತು. ಏನು ಅಂದರೆ ಅವ್ರಿಗೇನು ಕಮ್ಮಿ, ಚೆನ್ನಾಗಿ ಶೋಕಿ ಹೊಡ್ಕೊಂಡು ಓಡಾಡ್ತಾರೆ. ಕಷ್ಟಪಟ್ಟು ದುಡಿತೀವಿ, ಶೋಕಿ ಹೊಡಿತೀವಿ. ನಿಮ್ಮಂಗೆ ಕಂಡೋರ್ ದುಡ್ಡಿಗೆ ಆಸೆ ಬೀಳ್ಕೊಂಡು, ಕಂಡೋರ್ ಜೀವನನ ಹಾಳು ಮಾಡಿಕೊಂಡು, ಕಂಡೋರ್ ದುಡ್ಡಲ್ಲಿ ಶೋಕಿ ಮಾಡ್ತಿಲ್ಲ, ಕಷ್ಟಪಟ್ಟು ದುಡ್ದುಬಿಟ್ಟು ಶೋಕಿ ಮಾಡ್ತಾಯಿದ್ದೀವಿ. ಯಾರ ಅಪ್ಪಂದು ತಿಂದ್ಬಿಟ್ಟು ಏನೋ ಶೋಕಿ ಮಾಡ್ತಾಯಿಲ್ಲ, ನಮ್ಮಪ್ಪನ ನಾವು ತಿಂದ್ಬಿಟ್ಟು ಶೋಕಿ ಮಾಡ್ತಾಯಿದ್ದೀವಿ. ನಿನಗಾದರೆ ನೋಡು, ಆಗಿಲ್ಲ ಅಂದರೆ ಸೈಡ್ಗೆ ಹೋಗಿ ಕೂತ್ಕೋ. ಅದು ಬಿಟ್ಬಿಟ್ಟು ನೋಡಿಬಿಟ್ಟು ಸಹಿಸ್ಕೊಳಕ್ಕಾಗದೆ ಹುರ್ಕೊಂಡು ಅವ್ರಿವ್ರ ಹತ್ರ ಲೂಸ್ ಟಾಕ್ಸ್ ಮಾತಾಡ್ತಿದ್ರೆ, ಈ ಸಲ ವೀಡಿಯೋದಲ್ಲಿ ಹೇಳಿದ್ದೀನಿ, ನೆಕ್ಸ್ಟು ರೋಡಲ್ಲೋ ಅಥವಾ ಎದುರುಗಡೆನೋ ಸಿಕ್ಕಿದ್ರೆ ಅಲ್ಲೇ ಗ್ರಾಚಾರ ಇಳಿಸ್ತೀನಿ. ನನ್ನ ಸುತ್ತಮುತ್ತ ಎಂಥ ಆಂಟಿದಿರಿದ್ದಾರೆ ಅಂದರೆ, ಅವ್ರ ಗಂಡ 90 ಹೊಡ್ಕೊಂಡು ಮನೇಲಿ ಅವ್ರಿಗೆ ಹೊಡ್ಕೊಂಡು ಅಥವಾ ಮೆಂಟ್ಲ ಥರ ಆಡಿಕೊಂಡು ಪೊರ್ಕಿ ಥರ ಆಡೋ ಅಂಕಲ್ಗಳನ್ನ ಶಾಬಸ್ತ ಅಂತಾರೆ. ಅಫಿಷಿಯಲ್ ಆಗಿ ಡೀಸೆಂಟಾಗಿ ಡಿಗ್ನಿಫೈಡ್ ಆಗಿರೋರನ್ನ ಈ ಥರ ಎಲ್ಲ ಲೂಸ್ ಟಾಕ್ಸ್ ಮಾತಾಡ್ತಾರೆ. ಎಂಥ ಕಚಡಗಳಿರ್ತಾರೆ ನೋಡಿ. ನಾವು ಯಾರ ವಿಷಯಕ್ಕೂ ಹೋಗಲ್ಲ, ಯಾರನ್ನೂ ಕಿಣ್ಕೊಲ್ಲ ಅಥವಾ ಯಾರನ್ನೂ ಹಂಟ್ರಿಸ್ಕೊಂಡು ಓಡಾಡಲ್ಲ. ನಾವು ಮೈಂಡ್ ಮೈ ಬಿಸ್ನೆಸ್ ಅನ್ನೋ ಥರ ನಮ್ದು ಏನು ಕೆಲಸ ಇರುತ್ತೋ ನಮ್ದು ಅಷ್ಟೇ. ನಮ್ಗೆ ಏನು ಬೇಕೋ ಅದ್ರ ಬಗ್ಗೆ ಮಾತ್ರ ನಾವು ತಲೆ ಕೆಡ್ಸ್ಕೊಂಡು ಅಥವಾ ಅದ್ರ ಬಗ್ಗೆ ಮಾತ್ರ ನಮ್ಮದು ಫೋಕಸ್ ಇರುತ್ತೆ. ಇವ್ರುಗಳ ಥರ ಅವ್ರೇನು ಮಾಡ್ತಾಯಿದ್ದಾರೆ, ಇವ್ರೇನು ಮಾಡ್ತಾಯಿದ್ದಾರೆ, ನಮಗಿಂತ ಏನಾದರೂ ಚೆನ್ನಾಗಿರೋದೇನಾದರೂ ಮಾಡ್ತಾಯಿದ್ದಾರಾ, ಇದ್ದೇ ಆಯಿತು, ಹಿಂಗೆ ಮಾಡಿನೇ ನೀವುಗಳು ಯಾರೂ ಮೇಲೆ ಬರಲ್ಲ. ಆ್ಯಂಡ್ ಚೆನ್ನಾಗಿ ಊಟ ಎಲ್ಲ ಆದಮೇಲೆ ನಾವು ಸರಿ ಹೊರಡೋಣ ಅಂತ ಹೋಗಿ ಆಚೆ ಹೋದ್ವಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಅಲ್ಲಿ ಯಾವಾಗಲೂ ಸಾಂಗ್ಸ್ ಪ್ಲೇ ಮಾಡ್ತಾ ಇರ್ತಾರೆ ಸಿಂಗರು. ಸೊ ನಾವು ಜಾಯ್ನ್ ಆದ್ವಿ. ನಾವು ಹೋದಾಗ ಯಾರೂ ಇರಲಿಲ್ಲ ಆಯಿತಾ. ನಾವು ಜಾಯ್ನ್ ಆಗಿದ ತಕ್ಷಣವೇ ಫುಲ್ ಕ್ರೌಡ್ ಆಗೋಯ್ತು. ನಾವಿಲ್ಲಿ ಹೋದಾಗ ನಮಗೇನು ಅನಿಸ್ತು ಗೊತ್ತಾ, ಸೊ ಲೈಫ್ನ ಎಂಜಾಯ್ ಮಾಡೋಕ್ಕೆ ನಮ್ಗೆ ಯಾವುದೇ ಏಜ್ ಲಿಮಿಟ್ಸ್ ಇಲ್ಲ. ಎಷ್ಟೇ ವಯಸ್ಸಾಗಿದ್ದರೂ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿದ್ರೆ ಅದರಲ್ಲಿ ಇರೋ ಮಜನೇ ಬೇರೆ. ಆ್ಯಕ್ಚುಲಿ ಸೋಡಾ ಫ್ಯಾಕ್ಟ್ರಿ ಬಂದು ಒಂಥರ ಫ್ಯಾಮಿಲಿ ಗೆದರ್ ಆಗೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಿ ಬಂದಿದ್ದು ಎಲ್ಲರೂ ಫ್ಯಾಮಿಲಿ, ಮಕ್ಕಳಂತೂ ಗಿಜಿ ಅಂತಿದ್ರು. ಅಷ್ಟು ಮಕ್ಕಳು, ನಾನು ಯಾವುದೋ ಒಂದು ಕಿಂಡರ್ ಗಾರ್ಡನಿಗೆ ಬಂದುಬಿಟ್ಟಿದ್ದೀನ ಅನ್ನಿಸ್ತಿತ್ತು. ಅಷ್ಟು ಮಕ್ಕಳಿದ್ರು, ಅಷ್ಟು ಫ್ಯಾಮಿಲೀಸ್ ಬಂದಿದ್ದು. ಆ್ಯಂಡ್ ಎಷ್ಟು ಕೂಲಾಗಿದೆ ಜಾಗ ಅಂದರೆ, ನನ್ನ ಮಗ ಅಂತೂ ಸಕ್ಕತ್ ಎಂಜಾಯ್ ಮಾಡ್ದ. ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ ವೀಡಿಯೋಲಿ. ಅಷ್ಟು ಫನ್ ಇತ್ತು, ಅಷ್ಟು ಎಂಜಾಯ್ಮೆಂಟ್ ಇತ್ತು. ಸೊ ನೋಡಿ, ಎಷ್ಟು ವಯಸ್ಸಾಗಿದ್ರೂ ಮಕ್ಕಳು, ಸೊಸೆ ಅವ್ರ ಜೊತೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿದ್ದಾರೆ. ಎಲ್ರಿಗೂ ಈ ಥರ ಫ್ಯಾಮಿಲಿ ಸಿಗಲ್ಲ. ಆ್ಯಂಡ್ ಕೆಲವ್ರನ್ನ ನೋಡಿದಾಗ ನಮಗಂತೂ ಸಖತ್ ಖುಷಿ ಅನಿಸುತ್ತೆ, ಎಷ್ಟು ಚೆನ್ನಾಗಿದೆ ಅವ್ರ ಫ್ಯಾಮಿಲಿ ಅಂತ. ಆ್ಯಂಡ್ ನಮ್ಮಮ್ಮ ಕೂಡ ಯಾವ ರೆಸ್ಟ್ರಿಕ್ಷನ್ಸು ಮಾಡಲ್ಲ. ಮಕ್ಕಳು ಏನು ಮಾಡ್ತಾರೋ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ನಮಗೂ ಅಷ್ಟೇ ಖುಷಿ ಇದೆ. ಆ್ಯಂಡ್ ನಮ್ಮಮ್ಮ ಸ್ವಲ್ಪ ಇಂಟ್ರೋವರ್ಟ್ ಆಯಿತಾ, ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಲ್ಲ. ಅದಕ್ಕೆ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಸೈಡಲ್ಲಿ ನಿಂತಿದ್ರು. ನಮಗೋಗಿ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ ನಾನು ವೀಡಿಯೋ ಮಾಡ್ತೀನಿ, ಬಬ್ಲು ಜೊತೆ ಡ್ಯಾನ್ಸ್ ಮಾಡಿಸಿ ಅಂತ ಫುಲ್ ಎನ್ಕರೇಜ್ ಮಾಡ್ತಾಯಿದ್ರು ನಮ್ಮಮ್ಮ. ಆ್ಯಂಡ್ ಅಲ್ಲೊಬ್ಬರು ತಾತ ಮಾತ್ರ ಸಕ್ಕತ್ತಾಗಿ ಡ್ಯಾನ್ಸ್ ಆಡ್ತಿದ್ರು ಅವ್ರ ಫ್ಯಾಮಿಲಿ ಜೊತೆ. ಅದಂತೂ ನೋಡೋಕ್ಕೆ ಸಖತ್ ಖುಷಿ ಅನ್ಸೋದು.
ಹೆಂಗಿರಬೇಕು ಲೈಫಲ್ಲಿ, ಎಷ್ಟು ವಯಸ್ಸಾದರೆ ಏನು, ನಮ್ಮ ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀವ, ಅದು ಇಂಪಾರ್ಟೆಂಟ್ ಅಲ್ವಾ. ಇನ್ನು ಕೆಲವ್ರು ಮನೇಲಿ ಇರ್ತಾರೆ, ಚೆನ್ನಾಗಿರೋ ಜೀವನನ ಹಾಳು ಮಾಡಿಕೊಂಡು ಅವ್ರಿವ್ರ ಮಾತು ಕಟ್ಕೊಂಡು ಹೋಗಿ ಲಾಸ್ಟಲ್ಲಿ ಬೀದಿಗೆ ಬೀಳ್ತಾರೆ. ಇಂಥವ್ರಿಗೆ ಏನೂ ಹೇಳೋಕ್ಕಾಗಲ್ಲ. ಕಾಲಾಯ ತಸ್ಮೈ ನಮಃ. ಕಾಲನೇ ನಿಮಗೆ ಉತ್ತರ ಕೊಡುತ್ತೆ, ನಾವೇನು ಕೊಡೋದು ಬೇಕಾಗಿಲ್ಲ. ವಿಡಿಯೋಲಿ ಕಾಪಿರೈಟ್ಸ್ ಬರುತ್ತೆ ಅಂತ ನಾನು ಸಾಂಗ್ಸ್ ಎಲ್ಲ ಪೂರ್ತಿ ಹಾಕ್ತಿಲ್ಲ ಇದರಲ್ಲಿ. ನಿಮ್ಗೇನಾದರೂ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನಾನು ಶಾರ್ಟ್ಸಲ್ಲಿ ಹೋಗಿ ನೋಡಿ ಅದರಲ್ಲಿ ಹಾಕಿದ್ದೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೀವು ಹೇಳಿ ಹೆಂಗಿತ್ತು ಬರ್ಡೇ ಪಾರ್ಟಿ ಸೆಲೆಬ್ರೇಷನ್ ಅಂತ. ನಮಗಂತೂ ಸಖತ್ ಎಂಜಾಯ್ ಮಾಡಿದ್ವಿ, ಸಖತ್ ಖುಷಿಪಟ್ವಿ. ಇರೋದೊಂದು ಲೈಫ್ ಆಯಿತಾ, ಅದನ್ನು ಹಾಳು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಯಾವಾಗಲೂ. ಅದನ್ನು ಇನ್ನೂ ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ನಾವು. ಸೊ ಎಸ್, ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಲಾಟ್ಸ್ ಆಫ್ ಲವ್. ಬಾಯ್. ನೀತಾನೇ ಅರ್ಧಾಂಗಿ ನಾನೆನ್ನ